ಹಾನಿಂ ನೈ ಸ್ವಂ ಸ್ವಂ ಚ ವೈರಂಚ ಶೋಕಂ ವಿತ್ತವಾದಂ ಪೀಡನಾಂಚಾಪಿ ಪಾಪಂ ವೈರಂ ಸೌಖ್ಯಂ ದ್ರವ್ಯಹಾನಿಂ ಪ್ರತುರ್ಯಾದ್ರಾಹುಃ ಪುಂಸಾಂ ಗೋಚರೆ ಕೇತುರೇವ. ರಾಹುಕೇತುಗಳ ಸಂಚಾರ, ರಾಹುಕೇತುಗಳ ಗೋಚಾರದ ಫಲ ಒಂದು ಜಾತಕಾಭರಣ ಗ್ರಂಥದಲ್ಲಿ ತುಂಬ ಅದ್ಭುತವಾಗಿ ತಿಳಿಸಿದ್ದಾರೆ. ಅಂದರೆ ಯಾಕೆ ಈ ಶ್ಲೋಕವನ್ನು ಈಗ ಹೇಳ್ತಾ ಇದ್ದೇನೆ ನಿಮಗೆ ಅಂತಂದರೆ, ರಾಹುಕೇತುಗಳ ಸಂಚಾರ 18 ತಿಂಗಳು ಅಂದರೆ 1.5 ವರ್ಷಕ್ಕೆ ಒಮ್ಮೆ ಸಂಚಾರವಾಗುವ ರಾಹುಕೇತುಗಳು ಈ ಮೇ 18ನೇ ತಾರೀಕು ಸಂಚಾರ ಆಗ್ತಾ ಇದೆ. 2025ನೇ ಇಸ್ವಿ ಬಹಳ ವಿಶೇಷ. ಯಾಕೆಂದರೆ 2.5 ವರ್ಷಕ್ಕೆ ಒಮ್ಮೆ ಬದಲಾಗುವಂತಹ ಶನಿ ಮೊನ್ನೆ ಏಪ್ರಿಲ್ ಎಂಡಲ್ಲಿ ಬದಲಾಗಿದ್ದಾನೆ. ಮೀನರಾಶಿಗೆ ಶನಿ ಸಂಚಾರ ಆಗಿದೆ. ವರ್ಷಕ್ಕೊಮ್ಮೆ ಬದಲಾಗುವಂತಹ ಗುರುಗ್ರಹ ಮೇ 14ನೇ ತಾರೀಕು ಗುರು ಸಂಚಾರ ಆಗ್ತಾ ಇದೆ. ಇನ್ನು ಈಗ ಮೇ 18ನೇ ತಾರೀಕು 1.5 ವರ್ಷಕ್ಕೆ ಒಮ್ಮೆ ಬದಲಾಗತಕ್ಕಂತಹ ರಾಹುಕೇತು ಗ್ರಹಗಳು ಸಹ ಈಗ ಮೇ 18ನೇ ತಾರೀಕೆ ಬದಲಾಗ್ತಾ ಇದ್ದಾರೆ. ರಾಹುಕೇತುಗಳು ಉಲ್ಟಾ ತಿರುಗ್ತಕ್ಕಂಥದ್ದು, ಅಪ್ರದಕ್ಷಿಣಾಕಾರ. ಸೊ ಆದ್ದರಿಂದ ರಾಹುಗ್ರಹ ಪ್ರಸಕ್ತ ಮೀನರಾಶಿಯಲ್ಲಿದ್ದರೆ ಕೇತುಗ್ರಹ ಕನ್ಯಾ ರಾಶಿಯಲ್ಲಿದ್ದಾನೆ. ರಾಹು ಕುಂಭರಾಶಿಗೆ ಬಂದರೆ ಕೇತುಗ್ರಹ ನಿಮಗೆ ಸಿಂಹ ರಾಶಿಗೆ ಕೇತುಗ್ರಹ ಸಂಚಾರ ಆಗಲಿದೆ. ಸೊ ಈ ಒಂದು ಸಂಚಾರದ ಪ್ರಭಾವ ಕುಂಭರಾಶಿಯವರ ಮೇಲೆ ಬಹಳ ವಿಶೇಷವಾಗಿ ಆಗಲಿದೆ. ಯಾಕೆಂದರೆ ನಿಮ್ಮ ರಾಶಿಗೆ ರಾಹು ಬರ್ತಾನೆ, ನಿಮ್ಮ ರಾಶಿಗಿಂತ 7ನೇ ರಾಶಿಗೆ ಕೇತುಗ್ರಹ ಬರಲಿದ್ದಾನೆ. ಸೊ ಇದರ ಒಂದು ಪ್ರಭಾವ ಕುಂಭರಾಶಿಯವರ ಮೇಲೆ ಏನೇನು ಆಗಲಿದೆ ಅನ್ನತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಕುಂಭರಾಶಿಗೆ ಗೊತ್ತಾಗಲಿ ಅವರ ರಾಶಿಗೆ ರಾಹು ಸಂಚಾರ ಆಗ್ತಾ ಇದೆ, ಸಪ್ತಮಕ್ಕೆ ಕೇತುಗ್ರಹ ಸಂಚಾರ ಆಗ್ತಾ ಇದೆ, ಅದರ ಪ್ರಭಾವಗಳೇನು ಅನ್ನುವಂಥದ್ದು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನೋಡಿ, ಬಹಳ ಮುಖ್ಯವಾಗಿ ಶ್ಲೋಕದಲ್ಲಿ ಏನು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಂತಂದರೆ, ನಿಮ್ಮ ರಾಶಿಯಲ್ಲೇ ರಾಹು ಇದ್ದರೆ, ಜನ್ಮ ರಾಶಿ ರಾಹು ಜನ್ಮದಲ್ಲಿದ್ದರೆ ಹಾನಿ ಉಂಟಾಗ್ತದೆ. ಹಾಗೂ ಸಪ್ತಮದಲ್ಲಿ ಕೇತು ಬಂದಾಗ ವಿವಾದಗಳುಂಟಾಗ್ತದೆ ಅಂತ. ಅಂದರೆ ಜನ್ಮ ರಾಹು ನಿಮ್ಮ ರಾಶಿಯಲ್ಲಿ ರಾಹು ಹಾನಿಯನ್ನು ಮಾಡಿದ್ರೆ, ನಿಮಗೆ ಹಾನಿಯನ್ನು ಮಾಡಿದ್ರೆ, ಸಪ್ತಮದ ಕೇತು ನಿಮಗೆ ವಿವಾದಗಳನ್ನು ಮೈ ಮೇಲೆ ಎಳೆದುಕೊಳ್ಳುವಂತೆ ಮಾಡ್ತಾನೆ ಅಂತ ಸ್ಪಷ್ಟವಾಗಿದೆ. ಏನು ಗುರುಳೆ ಹೆದರಿಸ್ಲಿಕ್ಕೆ ಶುರು ಮಾಡಿಬಿಟ್ರಿ ಮತ್ತೆ ಅಂತ ದಯವಿಟ್ಟು ಹೇಳಬೇಡಿ, ಆಯ್ತಲ್ವಾ? 7.5 ಪ್ರಭಾವದ ವಿಚಾರವಾಗಿ ನಾನು ಶನಿ ಸಂಚಾರ ವಿಚಾರವಾಗಿ ಅದರ ಪ್ರಭಾವದ ವಿಡಿಯೋಗಳು ಸಪ್ರೇಟ್ ಹೇಳಿದ್ದೇನೆ. ಹಾಗಂತ ಗುರುಬಲ ಬಂದಾಗ ಅದರ ವಿಚಾರಗಳು ಸಪ್ರೇಟ್ ಆಗಿ ಹೇಳಿದ್ದೀನಿ. ಒಂದೊಂದು ಗ್ರಹವೂ ಸಹ ಆಯಾ ಗ್ರಹದ ಸಂಚಾರದ ಮೇಲೆ ಪ್ರಭಾವಗಳು ವಿಭಿನ್ನವಾಗಿರುತ್ತೆ. ಎಲ್ಲ ಪಾಸಿಟಿವ್ ನೆಗೆಟಿವ್ಸ್ ಎಲ್ಲ ಸೇರಿ ಒಂದು ಔಟ್ಪುಟ್ ನಿಮಗೆ ಬಂದಿರ್ತದೆ. ನಾನು ಈ ವಿಡಿಯೋದಲ್ಲಿ ರಾಹುಕೇತುಗಳ ಪ್ರಭಾವದ ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಸೊ ಆದ್ದರಿಂದ ದಯವಿಟ್ಟು ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ, ಯಾಕೆ ಹೇಳ್ತಾ ಇದ್ದೇನೆ ಅಂತ. ನಿಮ್ಮನ್ನು ಹೆದರಿಸ್ಲಿಕ್ಕಂತೂ ಖಂಡಿತವಾಗಿ ನಾನು ಹೇಳ್ತಾ ಇಲ್ಲ. ಏನು ಸಮಸ್ಯೆ ಆಗಬಹುದು, ಏನು ಪರಿಹಾರ, ಯಾವ ರೀತಿ ಪರಿಹಾರ ಮಾಡಿಕೊಂಡ್ರೆ ಆ ಸಮಸ್ಯೆಯನ್ನು ಹೊರಬರಬಹುದು, ಇದನ್ನು ನಾನು ಸ್ಪಷ್ಟವಾಗಿ ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸೊ ಈಗ ಸ್ಪಷ್ಟವಾಗಿ ನಿಮಗೆ ಇದು ಗ್ರಂಥದಲ್ಲಿ ಏನಂತ ತಿಳಿಸಿದ್ದಾರೆ, ಹಾನಿಂ ಅಂತ ಹೇಳಿದ್ದಾರೆ. ಸೊ ಏನಾಗುತ್ತೆ, ಗೋಚಾರವಶಾತ್ ರಾಹು ಜನ್ಮದಲ್ಲಿದ್ದರೆ ಹಾನಿ ಉಂಟಾಗುತ್ತದೆ ಅಂತ. ಸೊ ನಿಮ್ಮ ರಾಶಿಯಲ್ಲೇ ರಾಹು ಬಂದ ಅಂತಂದರೆ ನಿಮಗೆ ಅದು ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು. ಏನೇನು ಹಾನಿ ಆಗ್ಬೋದು? ಮೊದಲನೇದಾಗಿ ಆರೋಗ್ಯ ಹಾನಿ ಉಂಟಾಗ್ತಕ್ಕಂಥದ್ದು. ರಾಹು ಜನ್ಮದಲ್ಲಿ ಬಂದ ಅಂತಂದಾಗ ಏನಾಗುತ್ತೆ, ಆರೋಗ್ಯ ಹಾನಿ ಆಗ್ತದೆ. ಬಹಳ ಪ್ರಮುಖವಾಗಿ ನೀವು ಲೇಜಿ ಆಗ್ತೀರಾ, ಅಲಸಿ ಆಗ್ತೀರಾ. ಯಾಕಂದರೆ ಶನಿ ಇವತ್ತು ರಾಹು ಮೊನ್ನೆವರೆಗೆ ಜನ್ಮ ಶನಿಯ ಪ್ರಭಾವಗಳೇನಿತ್ತೋ ಅದು ಮತ್ತೆ ಪುನಃ ಇನ್ನು 1.5 ವರ್ಷ ಶನಿ ಇವತ್ತು ರಾಹು, ಶನಿಯಂತೆ ರಾಹು. ಆದ್ದರಿಂದ ಇನ್ನು 1.5 ವರ್ಷ ಕಾಲ ನಿಮ್ಮ ಜನ್ಮ ಶನಿ ಮುಗಿದ್ರೂ ಸಹ ಜನ್ಮ ರಾಹುವಿನಿಂದಾಗಿ ತುಂಬ ಲೇಜಿ ಆಗ್ತೀರಾ, ಸ್ಲೋ ಆಗಿ ಕೆಲಸಗಳು ಮಾಡ್ತೀರಾ. ಸೊ ಅದರಿಂದ ಏನಾಗ್ಬಿಡುತ್ತೆ, ನಿಮ್ಮ ಶರೀರದಲ್ಲಿ ವ್ಯತ್ಯಾಸಗಳಾಗುತ್ತೆ, ಅಜೀರ್ಣ ಉಂಟಾಗ್ತದೆ, ತುಂಬ ಜಾಸ್ತಿ ನಿದ್ದೆ ಮಾಡ್ತೀರಾ, ಅನಾವಶ್ಯಕವಾದಂತಹ ಓಡಾಟಗಳು ಮಾಡ್ತೀರಾ. ಹಾಗೂ ನಿಮಗೆ ಯಾವ ಪರಿಸರ ನಿಮಗೆ ಕೂಡಿ ಬರೋದಿಲ್ಲ, ಹವಾಮಾನ ನಿಮಗೆ ಯಾವ ಹವಾಮಾನ ಕೂಡಿ ಬರೋದಿಲ್ಲೋ ಅಂಥ ಹವಾಮಾನದಲ್ಲಿ ಹೆಚ್ಚಿರಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಅದರಿಂದ ಕೂಡ ನಮಗೆ ಆರೋಗ್ಯ ಹಾನಿ ಉಂಟಾಗ್ತದೆ. ಉದಾಹರಣೆಗೆ ನಂಗೆ ತುಂಬ ಸೆಕೆ ಅಂದರೆ ಆಗೋದಿಲ್ಲ, ನನಗೆ ಸ್ಕಿನ್ ಅಲರ್ಜಿ ಆಗ್ತದೆ ಅಂತೀರಾ, ಬಟ್ ತುಂಬ ಬಿಸಿಲಲ್ಲೇ ಓಡಾಡ್ತೀರಾ. ಅಥವಾ ಕೆಲವರು ಹೇಳ್ತಾರೆ ನನಗೆ ತುಂಬ ಚಳಿ ಆಗೋದಿಲ್ಲ ಅಂತ. ಅನಿವಾರ್ಯವಾಗಿ ಚಳಿ ಪ್ರದೇಶಗಳಲ್ಲೇ ಇರಬೇಕು
ಬೇಕಾದ ಪರಿಸ್ಥಿತಿ, ಅಥವಾ ಮನೆಯಲ್ಲಿ ತುಂಬ ಗ್ರನೇಟ್ ಹಾಕ್ಸ್ಬಿಟ್ಟಿದ್ದಾರೆ, ಸಾಕು ಓಡಾಡಿದ್ರು ಆಗೋದಿಲ್ಲ, ತುಂಬ ಥಂಡಿ ಆಗ್ತಿದೆ, ಶರೀರಕ್ಕೆ ಆರೋಗ್ಯ ಹಾನಿ, ಜಾಸ್ತಿ ಓಡಾಟ ಇರೋದಿಲ್ಲ, ಆಕ್ಟಿವಿಟಿಗಳು ತುಂಬ ಕಡಿಮೆ ಮಾಡಿಬಿಡ್ತೀರಾ, ಅಜೀರ್ಣ ಜಾಸ್ತಿ ಆಗ್ಬಿಡ್ತದೆ, ಆಸಿಡಿಟಿ ಜಾಸ್ತಿ ಆಗ್ತದೆ, ಗ್ಯಾಸ್ಟ್ರಿಟಿಸ್ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ, ಮೊಣಕಾಲು ಇತ್ಯಾದಿ ವಾತ ಅಂತ ಕರೀತಾರೆ, ವಾತ ಪಿತ್ತ ಕಫ ಜ್ವರದಲ್ಲಿ ವಾತ ಸಮಸ್ಯೆಗಳು ತುಂಬ ಜಾಸ್ತಿ ಆಗ್ತದೆ. ಈ ಥರ ಹಲವಾರು ರೀತಿಯ ಆರೋಗ್ಯ ಬಾಧೆಗಳು, ಅದು ಸ್ವಯಂಕೃತ ಅಪರಾಧ, ನಿಮ್ಮದೇ ಒಂದು ಬೇಜವಾಬ್ದಾರಿತನದಿಂದ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಆಗ್ತದೆ. ಯಾಕೆಂದರೆ ನಿಮ್ಮ ರಾಶಿಯಲ್ಲಿರುವ ರಾಹು ಆ ಥರ ಸಮಸ್ಯೆಗಳನ್ನು ಕೊಟ್ಟುಬಿಡ್ತಾನೆ. ಸೊ ಅದರಿಂದ ನಿಮ್ಮ ಒಂದ್ಸಲ ಒಂದು ಆಲ್ ಬಾಡಿ ಚೆಕಪ್ ಮಾಡಿಸ್ಕೊಳ್ತಕ್ಕಂಥ ಅವಶ್ಯಕತೆಯೂ ಇರ್ತದೆ. ಎಲ್ಲದೂ ಕರೆಕ್ಟಾಗಿದೆಯಾ ಅನ್ನೋಂಥ ನೋಡ್ಕೊಳ್ಬೇಕಾಗುತ್ತದೆ. ಕೊಲೆಸ್ಟ್ರಾಲ್ ಇರಬಹುದು, ಬೇರೆ ಬೇರೆ ಎಲ್ಲ ವಿಚಾರಗಳು ನಿಮ್ಮ ಶರೀರದಲ್ಲಿ ರಕ್ತದ ಕಣಗಳಿಂದ ಹಿಡಿದು ಎಲ್ಲವೂ ಸಹ ಒಂದ್ಸಲ ಓವರ್ ಆಲ್ ಬಾಡಿ ಚೆಕಪ್ ಮಾಡಿಸ್ಕೊಳ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತುಂಬ ಒಳ್ಳೆಯದು. ಯಾಕೆಂದರೆ ಏನು ಸಮಸ್ಯೆ ಇದೆ ಅಂತ ಗೊತ್ತಾಕೊಂಡ್ರೆ ಅದನ್ನ ರೀತಿಯಲ್ಲಿ ಆ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನ ಮಾಡಬಹುದು. ಯಾಕೆಂದರೆ ನಾಳೆ ಸಮಸ್ಯೆ ಆದ ಮೇಲೆ ನಾವು ಡಾಕ್ಟರ್ ಬರ್ಕೊಟ್ಟ ಮೇಲೆ ನಾವು ಹೋಗಿ ಪರೀಕ್ಷೆ ಮಾಡಿಕೊಂಡು ಅಷ್ಟರಲ್ಲಿ ಟೈಮ್ ಲೇಟ್ ಆಗಿಬಿಟ್ಟಿರಬಾರ್ದು. ನೀವು ಸ್ವಲ್ಪ ಮುಂಚೆ ಬರಬೇಕಿತ್ತು, 2 ತಿಂಗಳು ಮುಂಚೆ ಬರಬೇಕಿತ್ತು, 6 ತಿಂಗಳು ಮುಂಚೆ ಬರಬೇಕಿತ್ತು ಅನ್ನೋ ರೀತಿಯ ವಾಕ್ಯಗಳು ಅವರ ಬಾಯಲ್ಲಿ ಕೇಳುವ ಅವಶ್ಯಕತೆ ಬರಬಾರದು ಅನ್ನುವ ಕಾರಣಕ್ಕೆ. ನೆಕ್ಸ್ಟ್ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಜೀವನ ಕ್ರಮವನ್ನು ಸರಿ ಮಾಡ್ಕೊಳ್ಬೇಕು. ಕಾಲಕ್ಕೆ ನಿದ್ರೆ ಬೇಗ ಮಾಡಬೇಕು. 12-1 ಗಂಟೆ ಆದರೂ ಇನ್ನೂ ಮೊಬೈಲ್ ನೋಡಿಕೊಂಡು ಮತ್ತೊಂದೇನೋ ಮಾಡ್ಕೊಂಡಿರೋದು ಸರಿಯಲ್ಲ. ಮಲಗುವ ಟೈಮಿಂಗ್ ಅರ್ಲಿ ಟು ಬೆಡ್ ಅರ್ಲಿ ವೇಕಪ್ ಅಂತ, ಬೇಗ ಮಲಗು ಬೇಗ ಎದ್ದೇಳು ಅನ್ನೋ ರೀತಿಯಲ್ಲಿ ಜೀವನ ಕ್ರಮ ಇಟ್ಕೊಳ್ಳುವಂಥದ್ದು. ಮನೆಯ ಆಹಾರವನ್ನೇ ಸೇವನೆ ಮಾಡ್ತಕ್ಕ, ಹಾಗೂ ರಾಹು ಇರೋದ್ರಿಂದ ಬಿಸಿಯಾಗಿಯೇ ಊಟ ಮಾಡಬೇಕು, ಅಲ್ಲೇ ಆಹಾರ ಮಾಡಬೇಕು, ಹಂಗೆ ತಿನ್ಬೇಕು. ಈ ನಮ್ಮ ಫ್ರಿಜ್ಜಲ್ಲಿ ಇಟ್ಟಂತಹ ತಂಗುಳು ಪೆಟ್ಟಿಗೆ ಅಂತೀರ ಏನದು, ಫ್ರಿಜ್ಜಲ್ಲಿ ಇಟ್ಟಂತಹ ಆಹಾರಗಳನ್ನು, ಕೋಲ್ಡ್ ಪದಾರ್ಥಗಳನ್ನ ಜಾಸ್ತಿ ತಿಂದಷ್ಟು ರಾಹು ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾರೆ. ಅದ್ರ ಮೇಲೆ ಆಸಕ್ತಿ ವೃದ್ಧಿ ಮಾಡ್ತಾರೆ, ಅದನ್ನೇ ತಿನ್ನೋಣ ಅಂತ. ಬಟ್ ತಿಂದರೆ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾನೆ. ಸೊ ಅದರಿಂದ ಜನ್ಮ ರಾಹು ಆರೋಗ್ಯ ಅದನ್ನು ನಿಮ್ಮ ಕೈಲೇ ಇರ್ತದೆ. ಅದು ನೀವು ಅದನ್ನು ಬಿಸಿ ಆಹಾರವನ್ನು ಸೇವನೆ, ಬಿಸಿ ನೀರನ್ನು ಕುಡಿತಕ್ಕಂಥದ್ದು. ಸೊ ಆ ತರಹ ನಿಮ್ಮ ಆರೋಗ್ಯವನ್ನು ನೀವೇ ಸರಿಯಾಗಿ ಇಟ್ಕೊಳ್ಬೇಕು, ಆಯ್ತಾ. ಫ್ರೆಶ್ ಫುಡ್ ಅದನ್ನು ನೀವು ಸೇವನೆ ಮಾಡ್ತಕ್ಕಂಥದ್ದು ಬಹಳ. ಯಾವಾಗೋ ನಿನ್ನೆ ಸಾಂಬಾರು, ಮೊನ್ನೆದು ಈ ಥರದ್ದೆಲ್ಲ ಆಹಾರಗಳು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನುವಂಥದ್ದು ದಯವಿಟ್ಟು ಮಾಡಬೇಡಿ. ಹಂಗೆ ಬಿಸಿ ಮಾಡ್ಕೊಂಡು ಹಂಗೆ ತಿನ್ನಬೇಕು. ಇದು ಒಂದು. ಮೇಲೆ ಮಲಗುವುದು, ಎದ್ದೇಳೋದು ವಿಚಾರಗಳಲ್ಲೂ ನಾನು ಆಗಲೇ ಹೇಳಿದೆ. ವ್ಯಾಯಾಮಗಳನ್ನು ಜಾಸ್ತಿ ಕರೆಕ್ಟಾಗಿ ಪ್ರತಿದಿನ ನಿಯಮಿತವಾದ ವ್ಯಾಯಾಮ ಮಾಡ್ತಕ್ಕಂಥದ್ದು, ನಿಯಮಿತವಾಗಿ ನೀರು ಕುಡಿತಕ್ಕಂಥದ್ದು, ಇದೆಲ್ಲ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ. ಇನ್ನು ಬಹಳ ಮುಖ್ಯವಾಗಿ ರಾಹು ನಿಮಗೆ ದಪ್ಪ ಮಾಡ್ತಾನೆ. ನಿಮ್ಮ ರಾಶಿಗೆ ರಾಹು ಬಂದ ಅಂದರೆ ತುಂಬ ದಪ್ಪ ಆಗ್ತಾ ಹೋಗ್ತಾ, ಒಬೆಸಿಟಿ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗ್ತದೆ. ರಾಹು ನಿಮ್ಮ ರಾಶಿಯಲ್ಲಿ ಬಂದಾಗ ತುಂಬ ಒಬೆಸಿಟಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಗೂ ಸಪ್ತಮದಲ್ಲಿ ಕೇತು, ಅದರಿಂದ ನಿಮಗೆ ತುಂಬ ಓಡಾಟಗಳು ಹಾಗೂ ವ್ಯರ್ಥವಾದ ಓಡಾಟ. ಓದೇ ಸರ್ ಕೆಲಸನೇ ಆಗಲಿಲ್ಲ, ಓದೇ ಸರ್ ಜಗಳ ಆಗೋಯ್ತು, ಓದ ತಕ್ಷಣ ಫೋನಲ್ಲೆಲ್ಲ ಕರೆಕ್ಟಾಗಿದ್ರು ಆಯಿತು ಬನ್ನಿ ಅಂದರು, ಅಲ್ಲೋಗ್ಬಿಟ್ಟು ಜಗಳ ಮಾಡ್ತಾರೆ. ಇಲ್ಲಿ ಕರೆಕ್ಟಾಗಿ ಮಾತಾಡಿದವ್ರು ಅಲ್ಲೋಗ್ಬಿಟ್ಟು ಜಗಳ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಜಗಳ ಮಾಡ್ತಾರೆ ಅಂತ ಗೊತ್ತಿಲ್ಲದ್ರೆ ನಾನು ಹೋಗ್ತಾನೆ ಇರಲಿಲ್ಲ. ಸುಮ್ಮನೆ ಕರೆದು ಜಗಳ ಮಾಡಿದ್ರು, ಕರೆದು ಕಚ್ಚಿಸಿಕೊಂಡು ನಂಗೆ ಆಗೋಯ್ತು, ನಾನು ಹೋಗ್ತಾನೆ ಇರಲ್ಲ, ಅವ್ರು ಜಗಳ ಮಾಡ್ತಾರೆ ಅಂತಂದ. ಸೊ ಈ ಥರದಂಥ ವಿಚಾರಗಳು ಸಪ್ತಮದ ಕೇತುವಿನಿಂದ. ಹಾಗೂ ಬಾಳ ಸಂಗಾತಿ ಅಂದರೆ ಹಸ್ಬೆಂಡ್ ಅಥವಾ ವೈಫ್ ಅಥವಾ ಫ್ರೆಂಡ್ಸ್, ಸ್ನೇಹಿತರು, ಬಿಸ್ನೆಸ್ ಪಾರ್ಟ್ನರ್ಸ್, ಇವರೆಲ್ಲ ಜಗಳ ಮಾಡೋಕ್ಕೆ, ಕಿರಿಕಿರಿ ಮಾಡೋಕ್ಕೆ ಎಷ್ಟು ಕಿರಿಕಿರಿ ಮಾಡ್ತಾರಪ್ಪ, ತುಂಬ ಹಿಂಸೆ ಆಗ್ತಾ ಇದೆ. ಅವ್ರು ಮಾತಾಡಿದ್ರೆ ಹಿಂಸೆ ಅಂತ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ ನಿಮಗೆ. ಇದು ಬಹಳ ಇಂಪಾರ್ಟೆಂಟಾಗಿ ನೋಡ್ಕೊಳ್ಬೇಕಾಗ್ತದೆ ನಿಮಗೆ. ನೀವು ಬಹಳ ಆ ಒಂದು ವಿಚಾರದಲ್ಲಿ ಹಿಂಸೆ ಆದಾಗ ನೀವು ಹೇಳಿದ್ರು ಕೂಡ ಎದುರುಗಡೆ ಪರ್ಸನ್ ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಸೊ ನಿಮಗೆ ನೀವೇ ತಿಳ್ಕೊಂಡು ನೀವೇ ಕಾಮ್ ಡೌನ್ ಆಗಬೇಕಾಗ್ತದೆ, ಆಯ್ತಲ್ಲ. ಫ್ರಸ್ಟ್ರೇಷನ್ ಜಾಸ್ತಿ ಆಗ್ಬಿಡುತ್ತೆ ನಿಮಗೆ. ಹಾಗೂ ಸಪ್ತಮದ ಕೇತುವಿನ ನಮಗೆ ಆಗಲೇ ಹೇಳಿದೆ ನಾನು, ಶ್ಲೋಕಗಳೇ ತುಂಬ ಸ್ಪಷ್ಟವಾಗಿ ಸಪ್ತಮದ ಕೇತುವಿನಿಂದ ಹೇಗಾಗುತ್ತೆ, ಸಪ್ತಮದಲ್ಲಿ ವಿವಾದ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಅದರಿಂದ 7ನೇ ಮನೆಯಲ್ಲಿ ಕೇತು ಬಂದ ಅಂದರೆ ವಿವಾದಗಳನ್ನು ಹುಟ್ಟುಹಾಕ್ತಾನೆ. ಸೊ ಹೊಸ ವಿವಾದಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ ನೀವು ಕುಂಭರಾಶಿಯರು. ಸಾಡೆ ಸಾತಿಯ ಕೊನೆಯ ಭಾಗ ಏನೆಲ್ಲ ಒಳ್ಳೇದಾಗ್ತದೆ ಅಂದರೆ ಸಪ್ತಮದ ಕೇತು ಬಂದ್ಬಿಟ್ಟು ನಿಮಗೆ ವಿವಾದಗಳಲ್ಲಿ ಸಿಲುಕಿಸ್ಬಿಡ್ತಾನೆ. ಅದು ಈಗಿನ ಕಾಲದಲ್ಲಿ ವಿವಾದದಲ್ಲಿ ಸಿಲ್ಕೊಳ್ಳೋದು ಬಹಳ ಸುಲಭ, ಗೊತ್ತಾಯ್ತಲ್ವ. ಸೊ ಅದರಿಂದ ಯಾವುದೋ ಇಂಟರ್ನೆಟ್ಟಲ್ಲಿ ಯಾವುದೋ ವಿಡಿಯೋ, ಯಾವುದೋ ಮಾತು, ಏನೋ ಒಂದು ಡೈಲಾಗು, ನೀವು ಏನೋ ಒಂದು ಹೇಳಿದ್ದು, ಏನೇ ಒಂದು ವಿವಾದ ಹುಟ್ಟಾಕ್ಬಿಡ್ಬೋದು. ಅದರಿಂದ ನೀವು ಸರ್ಕಾರದ ಉದ್ಯೋಗಿಗಳಾಗಿದ್ದರೆ, ರಾಜಕಾರಣಿಗಳಾಗಿದ್ದರೆ, ದೊಡ್ಡ ಆಫೀಸ್ಗಳಾಗಿದ್ದರೆ, ಏನೇ ಆಗಿರಲಿ, ನೀವು ವಿವಾದಗಳನ್ನು ಮೈಮೇಲೆ ಎಳ್ಕೊಳ್ಬೇಡಿ. ಸ್ಪಷ್ಟವಾಗಿ ವಿವಾದಗಳನ್ನ ಮೈಮೇಲೆ ಎಳ್ಕೊಳ್ತೀರಾ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸೊ ಅದರಿಂದ ವಿವಾದಗಳನ್ನ ಮೈಮೇಲೆ ಎಳ್ಕೊಳ್ಳೋದನ್ನ ನೋಡಿ. ಇನ್ನು ಹಲವಾರು ವಿಚಾರಗಳಿದೆ, ನಾನು ಮುಂದೆ ಒಂದೊಂದೇ ವಿಡಿಯೋಗಳು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ರಾಹು ಕೇತುಗಳ
ಸಂಚಾರದ ಫಲ ಕುಂಭರಾಶಿಯ ಮೇಲೆ ಯಾವ ರೀತಿ ಆಗಲಿದೆ ಅಂತ. ಆದರೆ ಪರಿಹಾರವೂ ಬಹಳ ಮುಖ್ಯ ಅಲ್ವಾ. ಸೊ ಪರಿಹಾರಗಳ ವಿಚಾರಕ್ಕೆ ಬಂದರೆ ಮೊಟ್ಟ ಮೊದಲನೇದಾಗಿ ಈ ಶನಿವಾರಗಳಲ್ಲಿ ರಾಹು ಕಾಲದಲ್ಲಿ ಲಿಂಬೆಹಣ್ಣು ದೀಪ ಹಚ್ಚೋದು, ಬೆಲದಲ್ಲಿ ದೀಪ ಹಚ್ಚೋದು, ಅಥವಾ ಶನಿವಾರದಲ್ಲಿ ನೀವು ರಾಹು ಕಾಲದಲ್ಲಾಗಲಿ ಬೇರೆ ಆಗಲಿ ಶನಿವಾರಗಳಲ್ಲಿ ಉದ್ದಿನ ಬೇಳೆ ದಾನ ಮಾಡ್ತಕ್ಕಂಥದ್ದು, ಮಂಗಳವಾರಗಳಲ್ಲಿ ಹುರುಳಿ ದಾನ ಮಾಡ್ತಕ್ಕಂಥದ್ದು, ಅಥವಾ ಅಂಗಾರಕ ಅಥವಾ ಸಂಕಷ್ಟರ ಚತುರ್ಥಿ ಅಂತ ಪ್ರತಿ ತಿಂಗಳು ಬರುತ್ತೆ ಸಂಕಷ್ಟ ಚತುರ್ಥಿ. ಸೊ ಅವತ್ತಿನ ದಿವಸ ಬೆಳಗ್ಗೆಯಿಂದ ಉಪವಾಸವಿದ್ದು ಸಂಜೆ ಯಾವುದು ಗಣೇಶನ ದೇವಸ್ಥಾನದಲ್ಲಿ ಎಲ್ಲಿ ವ್ರತ ಮಾಡ್ತಾರಲ್ಲ ಹೋಗಿ ಪೂಜೆಯಲ್ಲಿ ಪಾಲ್ಗೊಂಡು ಅಲ್ಲಿ ಪ್ರಸಾದ ಸೇವನೆ ಮಾಡಿ ಸಂಜೆ ರಾತ್ರಿ ಚಂದ್ರನ ದರ್ಶನ ಮಾಡಿದ ನಂತರ ಊಟ ಮಾಡುವಂಥದ್ದು. ಅಲ್ಲಿ ತನಕ ಹಾಲು ಹಣ್ಣಿನ ಮೇಲೆ ಇರತಕ್ಕಂಥದ್ದು. ಈ BP ಶುಗರ್ ಇತ್ಯಾದಿ ಸಮಸ್ಯೆಗಳಿಲ್ದಿರೋರು ಆರಾಮಾಗಿ ಮಾಡಬಹುದು. ಇರತಕ್ಕಂಥವ್ರಿಗೆ ಸ್ವಲ್ಪ ಕಷ್ಟವೇನೋ. ಸಂಪೂರ್ಣ ಉಪವಾಸ ಇರಿ ಅಂತ ನಾನು ಹೇಳಲ್ಲ. ಹಾಲು ಕುಡಿಬೋದು, ಹಣ್ಣು ತಿನ್ಬೋದು, ಅನ್ನ ತಿನ್ನಬಾರ್ದು, ಈರುಳ್ಳಿ ಬೆಳ್ಳುಳ್ಳಿ ನಾನ್ ವೆಜ್ ಇತ್ಯಾದಿಗಳೆಲ್ಲ ವರ್ಜ್ಯ. ಸೊ ಸಂಕಷ್ಟ ಚತುರ್ಥಿಯ ವ್ರತವನ್ನು ಆಚರಣೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಆರೋಗ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು ಆಚರಣೆ ಮಾಡ್ಕೊಳ್ಳಿ. ಆದರೆ ಆಮೇಲೆ ಹೆಚ್ಚು ಗಣಪತಿಯ ಸ್ಮರಣೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಇಲ್ಲ ನಿಮಗೋಸ್ಕರ ನಾವು ಮಾಡುವಂತಹ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ ಮೇ 12ನೇ ತಾರೀಕು ಸೋಮವಾರ ವೈಶಾಖ ಪೂರ್ಣಿಮೆ, ಬಹಳ ವಿಶೇಷವಾದಂತಹ ಪರ್ವದಿನ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು 1008 ಸಂಖ್ಯೆಯಲ್ಲಿ ರಾಹುಕೇತುಗಳಿಗೆ ಹೋಮ, ಅಂದ್ರೆ ರಾಹು ಗ್ರಹಕ್ಕೂ 1008 ಸಂಖ್ಯೆಯಲ್ಲಿ, ಕೇತು ಗ್ರಹಕ್ಕೂ 1008 ಸಂಖ್ಯೆಯಲ್ಲಿ ಸಹಸ್ರ ರಾಹುಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ವಿಶೇಷವಾಗಿ ಈ ಒರಿಜಿನಲ್ ರಾಹುಕೇತು ರತ್ನಗಳ ಅಭಿಮಂತ್ರಣೆಯನ್ನು ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ರಾಹುವಿನ ರತ್ನ ಯಾವುದು? ಗೋಮೇಧಕ. ಅದೇ ರೀತಿಯಲ್ಲಿ ಕೇತುವಿನ ರತ್ನ ಯಾವುದು? ವೈಢೂರ್ಯ. ಈ ಒರಿಜಿನಲ್ ಗೋಮೇಧ ಹಾಗೂ ಒರಿಜಿನಲ್ ವೈಢೂರ್ಯ ರತ್ನ ದ್ವಯಗಳನ್ನ ಒಂದು ಸರ್ಪಾಕೃತಿ, ನಾಗಾಕೃತಿಯಲ್ಲಿ ಅದನ್ನ ಡಾಲರ್ ಮಾಡಿಸಿದೀವಿ. ಇದನ್ನ ಕುತ್ತಿಗೆಯಲ್ಲೂ ಕೂಡ ಧಾರಣೆ ಮಾಡ್ಕೊಳ್ಬಹುದು. ಸ್ವಲ್ಪ ಉದ್ದ ಆಯಿತು, ಆಡ್ ಆಗಿರುತ್ತೆ ಅಂದ್ರೆ ನಿಮ್ಮ ಪರ್ಸಲ್ ನೀವು ಕ್ಯಾರಿ ಮಾಡಬಹುದು, ದೇವರ ಮೇಲೆ ಇಟ್ಟು ಪೂಜೆ ಮಾಡಬಹುದು. ಇದು ಬಹಳ ಪವರ್ಫುಲ್ ಆಗಿ ರಾಹುಕೇತುಗಳ ಒಂದು ಸಮಸ್ಯೆಯನ್ನ ನಿಮಗೆ ನ್ಯೂಟ್ರಲೈಸ್ ಮಾಡಲಿಕ್ಕೆ, ಕಡಿಮೆ ಮಾಡಲಿಕ್ಕೆ, ಹಾಗೂ ಪಾಸಿಟಿವ್ ಏನಿದೆ ಅದನ್ನು ನಿಮಗೆ ತಲುಪಿಸಲಿಕ್ಕೆ ಈ ಒಂದು ರತ್ನದ್ವಯಗಳು ತುಂಬಾ ಹೆಲ್ಪ್ ಮಾಡಲಾಗುತ್ತೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಮೇ 12ನೇ ತಾರೀಕು ಸೋಮವಾರ ಸಹಸ್ರ ರಾಹು ಕೇತು ಶಾಂತಿ ಹೋಮ. ರಾಹು ಹಾಗೂ ಕೇತುವಿನ ರತ್ನಗಳನ್ನೇ ಅದರಲ್ಲಿಟ್ಟು ಎನರ್ಜೈಸ್ ಮಾಡಿ ಇದನ್ನು ನಾವು ತಂದು ಕೊಡ್ತಾ ಇದ್ದೇವೆ ನಿಮಗೆ. ಅಷ್ಟೇ ಅಲ್ಲ, ಇದನ್ನ ಬಹಳ ವಿಶೇಷವಾದಂತಹ ಗುರು ಸನ್ನಿಧಾನಗಳಲ್ಲೂ ಸಹ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ನಮಸ್ಕಾರ ವೀಕ್ಷಕರೇ, ಸಹಸ್ರ ಗುರು ಶಾಂತಿ ಹೋಮ, ಸಹಸ್ರ ರಾಹುಕೇತು ಶಾಂತಿ ಹೋಮಗಳ ಒಂದು ಅಂಗಭೂತವಾಗಿ ನಾವು ಕೊಡ್ತಾ ಇರುವಂತಹ ರತ್ನ ಪ್ರಸಾದಾದಿಗಳಿಗೆ ಅಭಿಮಂತ್ರಣೆ ಮಾಡಿಕೊಂಡು ಹೋಗಿ ಇಲ್ಲಿ ಗಾಣಗಾಪುರದ ಮೂಲ ಸನ್ನಿಧಾನಕ್ಕೆ ಬಂದಿದ್ದೇವೆ. ಎಲ್ಲ ಪೂಜೆ ಮಾಡಿ ಕೊಟ್ಟಿದ್ದಾರೆ. ರಾಹುಕೇತು ರತ್ನಗಳನ್ನೆಲ್ಲ, ಗೋಮೇಧ, ವೈಢೂರ್ಯ ರತ್ನಗಳನ್ನೆಲ್ಲ ಡಾಲರ್ಸ್ನ ಪೂಜೆ ಮಾಡಿಸ್ಕೊಂಡು ಬಂದಿದ್ದೇನೆ. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ರಾಹುಕೇತು ಶಾಂತಿ ಹೋಮ, ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ಪ್ರಸಾದ ನಿಮಗೆ ಕಳಿಸ್ಕೊಡೋದಾಗಿರ್ತದೆ. ಗಾಣಗಾಪುರದಲ್ಲಿಯೂ ಸಹ ಈ ವಿಶೇಷವಾಗಿ ಈ ರತ್ನ ತಗೊಂಡು ಹೋಗಿ, ಯಾಕೆಂದ್ರೆ ನಾವು ಈ ಬಾರಿ ಗುರು ಶಾಂತಿ ಹೋಮ, ಸಹಸ್ರ ಗುರು ಶಾಂತಿ ಹೋಮ ಮತ್ತೆ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ 12ನೇ ತಾರೀಕು ನಾವು ಹೋಮವನ್ನು ಮಾಡ್ತೇವೆ, ತಾರೀಕಿಗೆ ಗುರು ಸಂಚಾರ ಆಗುತ್ತೆ. 18ನೇ ತಾರೀಕು ನಿಮಗೆ ರಾಹುಕೇತುಗಳ ಸಂಚಾರ ಆಗುತ್ತೆ. ಸೊ ರಾಹುಕೇತುಗಳ ಸಂಚಾರಕ್ಕೂ ನಿಮಗೆ ದೋಷ ಪರಿಹಾರವಾಗಬೇಕು, ಗುರು ಸಂಚಾರಕ್ಕೂ ಇನ್ನೊಮ್ಮೆ ಮತ್ತೆ ಪುನಃ ಗುರು ಸಂಚಾರವನ್ನ, ಯಾಕೆಂದ್ರೆ ಅಲ್ಲಿ ಟೋಟಲ್ ನಿಮಗೆ ಒಂದು 3000 ಸಂಖ್ಯೆಗೂ ಅಧಿಕವಾಗಿ ನಿಮಗೆ ಹೋಮಗಳಾಗತ್ತೆ. ಅಷ್ಟೇ ಅಲ್ಲ, ಆಹುತಿಯ ಹೋಮಗಳಾಗತ್ತೆ. ಅದರ ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳೆಲ್ಲವೂ ಆಗುತ್ತೆ. ಸಂಕಲ್ಪ ಸೇವೆಗೆ ಹೆಸರುಗಳವರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ವಾಟ್ಸಪ್ ಮಾಡಿಕೊಂಡು ನೀವು ಡೀಟೇಲ್ಸ್ ವಾಟ್ಸಪ್ ಮಾಡ್ಕೊಂಡು ಸಂಕಲ್ಪ ಸೇವೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಎಲ್ಲರ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತು ಮೇ 12ನೇ ತಾರೀಕು ಸೋಮವಾರ ಸ್ವತಃ ನಾನೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು ಲೈವ್ ನೋಡ್ತೀರಾ. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಒರಿಜಿನಲ್ ರಾಹುಕೇತುಗಳ ರತ್ನ ಅಂದ್ರೆ ಗೋಮೇಧ ರತ್ನ ಜೊತೆಗೆ ವೈಢೂರ್ಯ ರತ್ನ ಇರತಕ್ಕಂಥ ಒಂದು ಸರ್ಪಾಕೃತಿಯ ಒಂದು ಅದ್ಭುತವಾದಂತಹ ಡಾಲರ್ ನಿಮಗೆಲ್ಲರಿಗೂ ಸಹ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಇಲ್ಲ ನೀವು ನಿಮ್ಮ ಪಾಕೆಟ್ನಲ್ಲೋ, ಪರ್ಸ್ನಲ್ಲೋ ಅಥವಾ ದೇವರ ಮನೆಯಲ್ಲೋ ಇದನ್ನು ಇಟ್ಕೊಂಡು ಪೂಜೆ ಮಾಡ್ಕೊಳ್ಬೋದು. ನಾನು ನಿಮ್ಮ ಹತ್ರ ಇಟ್ಕೊಳ್ಳಿ, ಕೂತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ ಅನ್ನೋದಕ್ಕೆ ನಾನು ತುಂಬಾ ರೆಕಮೆಂಡ್ ಮಾಡ್ತೇನೆ. ಯಾಕೆಂದ್ರೆ ಇದಕ್ಕೆ ಅದ್ಭುತವಾಗಿ ಇದನ್ನ ಧಾರಣೆ ಮಾಡ್ಕೊಳ್ಳೋಕ್ಕೂ ಅವಕಾಶವನ್ನು ಕೊಟ್ಟಿದ್ದೇನೆ. ಒಂದು ಕಪ್ಪು ದಾರದಲ್ಲೋ ಅಥವಾ ಕೆಂಪು ದಾರದಲ್ಲಿ ಇದನ್ನ ನೀವು ಕೂತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು.
ನೋಡಬಹುದು. ತುಂಬಾ ಅದ್ಭುತವಾದ ನಾಗಾರಾಧನೆಯ ಒಂದು ಅಂದ್ರೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡಿ ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಸಹಸ್ರ ರಾಹು ಶಾಂತಿಯಲ್ಲಿ ರಾಹು ರತ್ನ, ಸಹಸ್ರ ಕೇತು ಶಾಂತಿಯಲ್ಲಿ ವೈಢೂರ್ಯ ರತ್ನ, ಗೋಮೇಧ ಹಾಗೂ ವೈಢೂರ್ಯ ತುಂಬಾ ಅದ್ಭುತವಾಗಿ ಎನರ್ಜೈಸ್ ಆಗುತ್ತೆ. ಹಾಗೂ ಕ್ಷೇತ್ರ ಸನ್ನಿಧಾನಗಳಲ್ಲಿ ಇದನ್ನ ಇಟ್ಟುಕೊಂಡು ಎನರ್ಜೈಸ್ ಮಾಡಿ ತಗೊಬಂದು ಮತ್ತೆ ಪುನಃ ಮೇ 12ನೇ ತಾರೀಕು ಸೋಮವಾರ ಯಾಗಶಾಲೆ ಇಟ್ಟು ಮತ್ತೆ ಡಬಲ್ ತ್ರಿಬಲ್ ಎನರ್ಜೈಸ್ಡ್ ಮಾಡಿ ನಾವು ನಿಮಗೆ ಕೊಡ್ತಾ ಇರತಕ್ಕಂಥ ಈ ಒರಿಜಿನಲ್ ರತ್ನಗಳು. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಇದರ ಸಂಬಂಧವಾದ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮತ್ತೆ ಪುನಃ ಆಗಾಗ ವಿಡಿಯೋ ಮಾಡ್ತಾನೆ ಇರ್ತಾನೆ. ಖಂಡಿತವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ವಿಶೇಷವಾದಂಥ ಮಾಹಿತಿ ನಿಮಗೆ ತಲುಪ್ತಾ ಇರ್ತದೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.